ನೆಕ್ಸ್ಟ್ ಸೀನ್ ನಲ್ಲಿ ಒಬ್ರು ಅಜ್ಜಿ ರೋಡ್ ಕ್ರಾಸ್ ಮಾಡೋದಕ್ಕೆ ಕಷ್ಟ ಪಡ್ತಿರ್ತಾರೆ. ಆಗ ಅಮ್ಮ ರೋಡ್ ಕ್ರಾಸ್ ಮಾಡ್ಬೇಕಿತ್ತಾ, ಕೊಡಿ ನಾನು ಬ್ಯಾಗ್ ಇಟ್ಕೊಂತೀನಿ ಅಂತ ಮೀನಾ ಹೇಳ್ತಾಳೆ. ಮೀನಾ ಅಜ್ಜಿನ ರೋಡ್ ಕ್ರಾಸ್ ಮಾಡಿಸಿ ಮಾರ್ಕೆಟ್ಗೆ ಹೋಗಿದ್ರಾ ಅಂತ ಕೇಳ್ತಾಳೆ. ಹೌದಮ್ಮ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನು ಆಟೋ ಬುಕ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಒಬ್ಬ ಆಟೋದವನು ಇಲ್ಲೂ ಕರ್ಕೊಂಬಂದ, ಅವನೇ ಮನೆ ಕರ್ಕೊಂಡೋಗ್ಬಿಡ್ತೀನಿ ಅಂತ ಹೇಳಿದಾನೆ ಅಂತ ಅಜ್ಜಿ ಹೇಳ್ತಾರೆ. ಓ ಹೌದಾ, ಅವ್ರು ಬರೋದು ಯಾವಾಗ ಬರ್ತಾರೋ ಏನೋ ಅಮ್ಮ, ಒಂದ್ ಕೆಲ್ಸ ಮಾಡಿ ನಾನು ಆಟೋ ಬುಕ್ ಮಾಡ್ತೀನಿ, ಬೇರೆ ಆಟೋನ, ಅದ್ರಲ್ಲಿ ಹೋಗವ್ರಂತೆ ಅಂತ ಮೀನಾ ಹೇಳ್ತಾಳೆ. ಬೇಡ ಕಣಮ್ಮ, ಅವನ್ ನೋಡೋದಿಕ್ಕೆ ತುಂಬಾ ಒಳ್ಳೆ ಹುಡ್ಗ, ಅವನ್ ಬಂದೇ ಬರ್ತಾನೆ ಅಂತ ನನಗ್ ನಂಬಿಕೆ ಅಂತ ಅಜ್ಜಿ ಹೇಳ್ತಾರೆ. ಸರಿ ಅಜ್ಜಿ, ನಾನು ಅಂಗಡಿಗೆ ಹೋಗ್ಬೇಕು, ಹೊರಡ್ತೀನಿ ಅಂತ ಮೀನಾ ಹೇಳಿ ಹೊರಡ್ತಾಳೆ. ಆಗ ಸೂರ್ಯ ಬಂದು, ಅಜ್ಜಿ ಏನ್ ಅಜ್ಜಿ ನೀನು, ತೇಟ್ ನಮ್ ಲಚ್ಚನ್ ದೇವನಹಳ್ಳಿ ಲಚ್ಚಮ್ಮನ್ ತರನೇ ಇದೆಯಾ ನೋಡಕ್ ನೀನು, ಸರಿ ಕೊಡಿಲಿ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ ಅಂತ ಸೂರ್ಯ ಬ್ಯಾಗ್ಗಳನ್ನ ಒಳಗಡೆ ಇಡ್ತಿರ್ತಾನೆ. ಆಗ ಮೀನಾ ಸೂರ್ಯ ಆಟೋ ಓಡಿಸ್ತಿರೋದನ್ನ ನೋಡ್ಬಿಡ್ತಾಳೆ. ಮತ್ತೆ ಹೂವೆಲ್ಲ ತಗೊಂಡಾಯ್ತಾ ಅಂತ ಸೂರ್ಯ ಅಜ್ಜಿ ಹತ್ರ ಮಾತಾಡ್ತಿರ್ತಾನೆ. ಆಗ ಮೀನಾ ಸೂರ್ಯನ ನೋಡಿ ಶಾಕ್ ಆಗ್ತಾಳೆ. ಕನಕಾಂಬ್ರ ಏನಾದ್ರು ಬೇಕಾದ್ರೆ ಬೇರೆ ಕಡೆ ತಗೊಡ್ತೀನಿ, ಒಳ್ಳೆ ರೇಟಿಗೆ ಸಿಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ನಿನಗ್ ಪರಿಚಯ ಅವರ ಅಂತ ಅಜ್ಜಿ ಕೇಳ್ತಾರೆ. ಹ್ಞೂ ಪರಿಚಯನೇ, ನಮ್ಮನೇಲೂ ಒಂದ್ ಅದೇ ಹೂವಮ್ಮ, ಬಲೆ ಕಟ್ಟುತ್ತೆ ಹೂವನ್ನ, ಆದ್ರೆ ಕೋಪ ಮಾತ್ರ ಮೂಗಿನ ತುದಿಲೇ ಇರುತ್ತೆ ಯಾವಾಗ್ಲೂ. ಏನ್ ತಲೆ ಅಂತೀಯ, ಒಂಥರ ಆಧುನಿಕ ಆರ್ಯಭಟ ಇದ್ದಂಗೆ ಅವಳು. ಸರಿ ನಡಿ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ. ದುಡ್ಡು ತಗೊಳಪ್ಪ ಅಂತ ಅಜ್ಜಿ ಸೂರ್ಯಂಗೆ ಕಾಸು ಕೊಡ್ತಾರೆ. ದುಡ್ಡು ಇದೇನಿದು 50 ರೂಪಾಯಿ ಜಾಸ್ತಿ ಇದೆ ಅಂತ ಸೂರ್ಯ ಹೇಳ್ತಾನೆ. ಇರ್ಲಿ ಪರವಾಗಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಏನ್ ಹಿಂಗನ್ಬಿಟ್ಟೆ ಅಜ್ಜಿ, ಈ 50 ರೂಪಾಯಿ ದುಡಿಬೇಕಂದ್ರೆ ನೀನು 5 ಮೊಳ ಹೂವ ಮಾರ್ಬೇಕು, ನಿನ್ನ ಹತ್ರ ಈ 50 ರೂಪಾಯಿ ನಾನು ಇಸ್ಕೊಂಡ್ರೆ ಹಂಗೆಲ್ಲ ಮಾಡಬಾರ್ದು, ನಡಿ ಹೊರಡೋಣ ಅಂತ ಸೂರ್ಯ ಅಜ್ಜಿನ ಕರ್ಕೊಂಡು ಆಟೋ ಹತ್ತುತ್ತಾನೆ. ಸೂರ್ಯ ಹೊರಡ್ತಿದ್ದಾಗೆ, ಹಾಗಾದ್ರೆ ಇವರು ಆಟೋ ಓಡಿಸ್ತಿದಾರ, ಕಾರ್ ಏನಾಯ್ತು ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಮೀನಾ ಮನೆಗೆ ಬರ್ತಾಳೆ. ಮೀನನ್ನ ನೋಡಿ, ಆರತಿ ಅಲ್ಲೇ ಮಾಡ್ಬೇಕಾ ಅಥವಾ ಒಳಗ್ ಬಂದಾಗ ಮಾಡ್ಬೇಕಾ, ಎಲ್ಲಿಗೋಗಿತ್ತೋ ಸವಾರಿ ಅಂತ ಶಾಂತಿ ಕೇಳ್ತಾಳೆ. ಮಾರ್ಕೆಟ್ಗೆ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಕೈ ಬೀಸ್ಕೊಂಡ್ ಬಂದಿದ್ಯಾ, ಕೆಂಪು ಹಳದಿ ಬಿಳಿ ಕಪ್ಪು ಮಕ್ರಿಗಳೇ ಕಾಣಿಸ್ತಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಟೋದಲ್ಲಿ ತಂದು ಅಂಗಡಿ ಹತ್ರ ಇಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ. ಓಹೋಹೋ, ತಾವೀಗ ಬಾಸ್ ಬೇರೆ ಆಗಿದ್ದೀರಾ, ಅತಿ ಶೀಘ್ರದಲ್ಲೇ ಒಬ್ರು ಕೆಲ್ಸಕ್ಕೆ ಸೇರ್ಪಡೆ ಬೇರೆ ಆಗ್ತಾರೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಗಿಲ್ಲಿ ಗಿಳಿ ಮಳ್ಳಿ ಉಪ್ಪಿನ ರುಚಿ ಏನು ಅಂತ ಕೇಳಿದ್ರೆ ಮನೆ ಉಪ್ಪು ತಿಂದು ಹೇಳ ಅಥವಾ ಅಂಗಡಿ ಉಪ್ಪು ತಿಂದು ಹೇಳ ಅಂತ ಹೇಳೋ ತರ ಇದೆ ನಿನ್ ಕತೆ ಅಂತ ಶಾಂತಿ ಹೇಳ್ತಾಳೆ. ನಿಜವಾಗ್ಲೂ ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ನಿನ್ ಗಂಡನ್ನೇ ಕೆಲ್ಸಕ್ಕೆ ಇಟ್ಕೊಂತೀಯಂತೆ ಅಂತ ಶಾಂತಿ ಹೇಳ್ತಾಳೆ. ಯಾಕತ್ತೆ, ಅವ್ರಿಗೆ ಮಾಡೋದಕ್ಕೆ ಕೆಲ್ಸ ಇದೆಯಲ್ಲ ಅಂತ ಮೀನಾ ಹೇಳ್ತಾಳೆ. ಇತ್ತು ಅಷ್ಟೇ ನೆನ್ನೆವರೆಗೂ, ಇವತ್ತಿಲ್ವಲ್ಲ ಕಾರು ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಮೀನಾ ಶಾಕ್ ಆಗ್ತಾಳೆ. ಇವಳು ಕಣ್ಣು ಮುಚ್ಕೊಂಡು ಹಾಲಲ್ಲಿ ನಡೆದ್ರೆ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಏನಿದು ಮತ್ತೆ ಪಂಚಾಯ್ತಿನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಪಂಚಾಯ್ತಿ ಏನಿಲ್ಲ ಮಾವ, ಈ ಮನೇಲಿ ದಿನ ಪಂಚತಂತ್ರ ಕತೆಗಳಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಈ ಸರಿ ಯಾರ್ದು ಕತೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮೀನಾ ಮತ್ತೆ ಸೂರ್ಯಂದು ಮಾವ ಅಂತ ರೋಹಿಣಿ ಹೇಳ್ತಾಳೆ. ಓಹೋ, ಎಲ್ರು ಕಾಯ್ತಾ ಇದ್ರೇನೋ ಮನೋರಂಜನೆ ಯಾವಾಗ ಸಿಗುತ್ತೆ ಅಂತ. ಏನಮ್ಮ ಮೀನಾ, ಏನಂತೆ ವಿಷಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರಾತ್ರಿ ಎಲ್ಲ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬೆಳಿಗ್ಗೆ ಎದ್ದು ಆ ಸಿನಿಮಾ ಹೀರೋ ಅಣ್ಣವ್ರ ಅಥವಾ ವಜ್ರಮುನಿನ ಅಂತ ಕೇಳೋ ತರ ಇದೆ ಇದು. ಕಾರನ್ನೇ ಬಾರ್ ಮಾಡ್ಕೊಂಡು ಕಾರು ಬಾರ್ ಆಟ ಆಡ್ತಿದ್ನಲ್ಲ ನಿಮ್ ಮಗ, ಆ ಕಾರ್ ಈಗ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ಯಾಕಮ್ಮ ಮೀನಾ, ಏನಾಯ್ತಂತೆ ಕಾರು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನನಗ್ ಗೊತ್ತಿಲ್ಲ ಮಾವ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಎಲ್ಲ ಗೊತ್ತು, ಆದ್ರೂ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಆಡ್ತಿದ್ದಾಳೆ ಮಳ್ಳಿ. ಈ ಮನೇಲಿ ಅಮ್ಮವ್ರ ಗಂಡ ಅಲ್ಲ, ಅಮ್ಮವ್ರೇ ಗಂಡ ನಡೆಸ್ತಿದ್ದಾಳ ಆಟನ ಅಂತ ಶಾಂತಿ ಹೇಳ್ತಾಳೆ. ಯಾಕ್ ಮೀನಾ, ನಮಗ್ ಗೊತ್ತಿಲ್ಲದೆ ನಿಮ್ ಗಂಡ ಕಾರ್ ಮಾರಿದಾರ ಅಂತ ರೋಹಿಣಿ ಕೇಳ್ತಾಳೆ. ಇರ್ಬಹುದು, ಇವ್ರನ್ನ ಕೇಳೋದಕ್ಕಿಂತ ಅವನ್ನ ಕೇಳಿದ್ರೆ ಸರಿ, ಅದನ್ ಬಿಟ್ಟು ಇವ್ರನ್ನ ಯಾಕೆ ಅಪರಾಧಿ ತರ ನಿಲ್ಸಿದೀರಾ ಅಂತ ರವಿ ಕೇಳ್ತಾನೆ. ಅವತ್ತು ಮನೋಜ್ ಪಾರ್ಕ್ ಅಲ್ಲಿ ಮಲಗಿದ್ರಲ್ಲ ಮಾವ, ಆ ವಿಡಿಯೋನ ಮನೋಜ್ ಬಂದ್ಮೇಲೆ ಪ್ಲೇ ಮಾಡಿ ತೋರಿಸ್ಬೇಕಾಗಿತ್ತು, ನನ್ನ ಕರ್ಸಿ ತೋರಿಸಿದ್ಯಾಕೆ, ಅವಮಾನ ಮಾಡೋದಕ್ ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಕರೆಕ್ಟ್ ಕಣಮ್ಮ, ನೀನು ಪಾರ್ಲರ್ ಇಡೋ ಬದಲು ಲಾಯರ್ ಆಗ್ಬೇಕಾಗಿತ್ತು, ಕೋರ್ಟೇ ನಡ್ಗೋಗೋದು ಇಂಥ ಪಾಯಿಂಟ್ಗಳಿಗೆ ಅಂತ ಶಾಂತಿ ಹೇಳ್ತಾಳೆ. ಕರೆಕ್ಟ್ ಪಾಯಿಂಟ್ ರೋಹಿಣಿ ಅವರೇ, ಅವತ್ತು ಮನೋಜ್ ಅವ್ರು ಮಾಡಿದ್ದು ತಪ್ಪು ಅಂದ್ರೆ ಇವತ್ತು ಸೂರ್ಯ ಅವ್ರು ಮಾಡಿದ್ದು ತಪ್ಪೆ ಅಂತ ಶ್ರುತಿ ಹೇಳ್ತಾಳೆ. ಬೆಟಾಲಿಯನ್ನು ತುಂಬಾ ಸ್ಟ್ರಾಂಗ್ ಆಗಿದೆ ನನ್ನ ಕಡೆ, ಮೊದ್ಲು ಕಾರ್ ಬಿಟ್ಟು ಆಟೋ ಯಾಕೆ ಓಡಿಸ್ತಿದ್ದಾನೆ ಅಂತ ಕೇಳ್ರಿ ಅವನನ್ನ ಅಂತ ಶಾಂತಿ ಕೇಳ್ತಾಳೆ. ಅವ್ರು ಕಾರ್ ಬಿಟ್ಟಿರೋದು ಸರಿ, ಆಟೋ ಓಡಿಸ್ತಿರೋದು ನಿಮ್ಗೆ ಯಾರು ಹೇಳಿದ್ರು ಅತ್ತೆ ಅಂತ ಮೀನಾ ಕೇಳ್ತಾಳೆ. ಯಾರು ಅಂದ್ರೆ ಊರವ್ರೆಲ್ಲ ಹೇಳ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಅದೇ ಟೈಮ್ಗೆ ಸೂರ್ಯ ಬಂದು, ಒಬ್ರು ಕಾಣಿಸ್ತಾನೆ ಇಲ್ಲ ಸೆಕ್ರೆ, ಊರವ್ರೆಲ್ಲ ಅಂದ್ರೆ ನೀನ್ ಒಬ್ಳೇನಾ ಅಂತ ಸೂರ್ಯ ಹೇಳ್ತಾನೆ.
ಬಾ ಬಾ ಬಾ, ನಿನ್ ವಿಷಯನೇ ಮಾತಾಡ್ತಿದ್ವಿ ಅಂತ ಶಾಂತಿ ಹೇಳ್ತಾಳೆ. ಈ ಪಂಚಾಯ್ತಿ ನೋಡ್ತಾ ಇದ್ರೆ ನನ್ನ ಬಗ್ಗೆನೇ ವಾಗ್ವಾದ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನೀವು ಅದೇನ್ ಪ್ರಶ್ನೆ ಕೇಳ್ಬೇಕೋ ಡೈರೆಕ್ಟ್ ಆಗಿ ನನ್ನನ್ನೇ ಕೇಳಿ, ಸರಿಯಾದ ಉತ್ತರನೇ ಕೊಡ್ತೀನಿ. ಅಮಾಯಕ್ಕೆ ಅಂತ ಈ ಮೀನನ್ನ ಪ್ರಶ್ನೆ ಮಾಡ್ಬೇಡಿ ಅಂತ ಸೂರ್ಯ ಹೇಳ್ತಾನೆ. ಅಪ್ಪ ಸೂರ್ಯದೇವ, ನಾವು ಪ್ರಶ್ನೆ ಮಾಡೋದನ್ನ ಬಿಟ್ಬಿಡು, ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಕೇಳು. ಎಲ್ಲಿ ತಮ್ಮ ಕಾರು ಅಂತ ಮನೋಜ್ ಕೇಳ್ತಾನೆ. ಎಲ್ಲೋ ಸೂರ್ಯ ಅಂತ ರವಿ ಕೇಳ್ತಾನೆ. ಮಾರ್ಬಿಟ್ಟು ಪಾರ್ಟಿ ಮಾಡಿದ್ರೇನೋ ಅಂತ ಶ್ರುತಿ ಹೇಳ್ತಾಳೆ. ಕಾರ್ ಮಾರಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಅಷ್ಟು ದುಡ್ಡಿಗೆ ಕುಡ್ದ್ಬಿಟ್ನ ಅಂತ ಮನೋಜ್ ಹೇಳ್ತಾನೆ. ಕುಡ್ಸೋರಿದ್ರೆ ಕುಡಿಯೋರ್ಗೇನ್ ಕಮ್ಮಿನಾ, ಊರೂರ್ಗೆ ಪಾರ್ಟಿ ಕೊಟ್ಟಿರ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಆಯ್ತೋ ಮುಗಿತೋ ಮಾತು ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ಅಷ್ಟು ದುಡ್ಡನ್ನ ಏನೋ ಮಾಡ್ದೆ ನೀನು? ನಿನ್ಗೇನು ಹೇಳೋರು ಕೇಳೋರು ಯಾರು ಇಲ್ವೇನೋ ಅಂತ ಮನೋಜ್ ಹೇಳ್ತಾನೆ. ನಿನ್ಗೂ ಇದ್ರಪ್ಪ, ನೀನೇನ್ ಮಾಡ್ದೆ ಅಂತ ಸೂರ್ಯ ಕೇಳ್ತಾನೆ. ಅವತ್ತು ನಾನ್ ಯಾಮರಿಸ್ತೆ ಅಂತ ಇವತ್ತು ನೀನ್ ಯಾಮರಿಸ್ತಾ ಇದ್ಯಾ ಅಂತ ಮನೋಜ್ ಹೇಳ್ತಾನೆ. ನಾನ್ ಯಾರನ್ನು ಯಾಮರಿಸ್ತಾ ಇಲ್ವೋ ಪೆಂಗ್ಯ, 8 ಪೂರಿ 2 ವಡೆ, ಮಧ್ಯಾಹ್ನಕ್ಕೆ ಮುದ್ದೆ ಬಸ್ಸಾರು ಚೆನ್ನಾಗಿ ತಿಂದು ಮಿಕ್ಕಿದ ಕಲೆಕ್ಷನ್ ಮನೆಗ್ ತಗೊಂಬಂದಿದ್ದೀನಿ. ನಾನು ಕಾರ್ ಇಲ್ಲ ಅಂತ ಪಾರ್ಕಲ್ ಮಲ್ಗಿದ್ ಬರ್ತಾ ಇಲ್ಲ, ಕಷ್ಟಪಟ್ಟು ಆಟೋ ಓಡಿಸಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅದೇ ಸೂರ್ಯ, ಆಟೋ ಯಾಕೆ ಓಡಿಸ್ತಾ ಇದೀಯಾ ಅಂತ ರವಿ ಕೇಳ್ತಾನೆ. ಹೇ ರವಿ, ನಾನು ಡ್ರೈವರ್ ಕಣೋ, ಆಟೋ ಓಡಿಸಿದ್ರೆ ಆಟೋ ಡ್ರೈವರು, ಕಾರ್ ಓಡಿಸಿದ್ರೆ ಕಾರ್ ಡ್ರೈವರು. ವೆಹಿಕಲ್ ಚೇಂಜ್ ಆಗಿರ್ಬೋದು, ಆದ್ರೆ ಪ್ರೊಫೆಷನ್ ಅಲ್ಲ ಅಂತ ಸೂರ್ಯ ಹೇಳ್ತಾನೆ. ಪ್ರಮೋಷನ್ ತಗೊಂಡಿರೋರ್ ತರ ಮಾತಾಡ್ಬೇಡವು ಅಂತ ಮನೋಜ್ ಹೇಳ್ತಾನೆ. ಪ್ರಮೋಷನ್ ಡಿಪ್ರಮೋಷನ್ ಎಲ್ಲ ಕೆಲ್ಸ ಇರೋರ್ಗೆ ಕಂದ, ನಿಂತರ ಕೆಲ್ಸ ಇಲ್ದಿರೋರ್ಗಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಇವನ್ಗೆ ABC ಹೇಳು ಅಂದ್ರೆ XYZ ಹೇಳ್ತಾ ಇದ್ದಾನೆ, ನೀವ್ ಯಾಕ್ರಿ ಸುಮ್ನಿದ್ದೀರಾ, ಮಾತಾಡಿ. ಇವತ್ತು ನ್ಯಾಯ ಪಂಚಾಯಿತಿ ಆಗ್ಲೇಬೇಕು ಅಂತ ಶಾಂತಿ ಹೇಳ್ತಾಳೆ. ರಸ್ತೆಯಲ್ಲಿ ವೆಹಿಕಲ್ ಜಾಸ್ತಿ ಆದ್ರೆ ಜಾಮ್ ಆಗುತ್ತೆ, ಮನೇಲಿ ಬಾಯಿಗಳು ಜಾಸ್ತಿ ಆದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವ್ ಯಾರು ಮಧ್ಯದಲ್ಲಿ ಬಾಯಿ ಹಾಕದೇ ಇದ್ರೆ ನಾನ್ ಮಾತಾಡಿ ಕೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮಾತಾಡಿ ಚೆನ್ನಾಗಿ ದಬಾಯಿಸಿ ಅವನ್ನ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ, ಪ್ರಶ್ನೆಗಳು ನಿನಗ್ ಚೆನ್ನಾಗ್ ಗೊತ್ತು, ಉತ್ತರ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನೀನೇ ಹೇಳ್ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ, ಕಾರ್ ಇಲ್ಲ, ಮಾರಿದೀನಿ ಹೌದು, ಆದ್ರೆ ಇವ್ರೆಲ್ರೂ ಹೇಳೋ ತರ ಆ ದುಡ್ಡನ್ನ ಎಲ್ಲೂ ಹಾಳು ಮಾಡಿ ಬಂದಿಲ್ಲಪ್ಪ, ನಾನು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೆ ಕಾರಣ ಅಂತ ನೀನ್ ಹೇಳ್ಬೇಕು, ಅದು ನಮ್ಗೆಂಗೋ ಗೊತ್ತಾಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಓಯ್, 27 lakhs ಛತ್ರಕ್ಕೆ ಛಾಯಾ ಮಾರ್ತಾಂಡಮ್ಮಂಗೆಲ್ಲ ಕೊಟ್ಬಂದ್ಯಲ್ಲ, ನಾನು ಆ ತರ ಎಲ್ಲ ಏನು ಮಾಡಿಲ್ಲ. ಅಪ್ಪ ನೋಡಪ್ಪ, ಇಲ್ಲಿ ನನ್ ಮಾತ್ ನಂಬಪ್ಪ, ಕಾರಣ ಕೇಳ್ಬೇಡ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಎಲ್ಲ ಕೇಳೋದ್ ಬಿಟ್ಬಿಡ್ತೀವಿ. ಮನೇಲಿರೋರೆಲ್ಲ ನೀನು ಡಿಸೈನ್ ಆಗಿ ಬೈದ್ರೆ ಬೈಸ್ಕೊಳಕಲ್ವಾ, ಆ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತು ತಾನೇ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಗೊತ್ತು ಸೆಕ್ರೆ, ಮನೆ ಪತ್ರನ ಅಡ ಇಟ್ಟಿರೋದು, ನಾನೇ ನಿನ್ ದೊಡ್ಡ ಮಗಂತರ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಏನ್ ನಡ್ಕೊಳಲ್ಲ. ನಿಮ್ ದುಡ್ಡು ತಾನೇ, ನಿಮಗ್ ತಂದ್ಕೊಡ್ತೀನಿ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಇನ್ 10 ನಿಮಿಷದಲ್ಲಿ ಬೇಕು ನನ್ಗೆ ಕೊಡು ಅಂತ ಶಾಂತಿ ಹೇಳ್ತಾಳೆ. 10 ನಿಮಿಷ ಜಾಸ್ತಿ ಆಯ್ತು, ಇನ್ 1 ನಿಮಿಷದಲ್ಲಿ ಕೊಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ. 1 ನಿಮಿಷದಲ್ಲಿ ಕೊಡ್ತೀಯಾ, ಅದ್ ಹೆಂಗೋ ಅಂತ ಶಾಂತಿ ಕೇಳ್ತಾಳೆ. ಅದೇ ಮನೋಜ 27 ಲಕ್ಷ ಕೊಡ್ತಿದ್ದಂಗೆ ನಾನ್ ನಿನ್ಗೆ 4.25 ಲಕ್ಷ ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಹಾಗೂ ಮನೋಜ್ ಇಬ್ರು ಶಾಕ್ ಆಗ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.